ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ತಾನೇ ಜಸ್ಟ್ ನನ್ನ ಫ್ರೆಂಡ್ ಕಾಲ್ ಮಾಡಿ ಸ್ವಲ್ಪ ಕೆಲಸ ಐತೆ ಅರ್ಜೆಂಟಾಗಿ ಬೇಗ ಅಂತ ಕದ್ಲು. ಈ ಬೇಸಿಗೆಲಿ ಸಿಕ್ಕಾಪಟ್ಟ ಬಿಸಿಲು ನೋಡೋಕ್ಕಾಗ್ತಿಲ್ಲ. ಇಂಥ ಬಿಸಿಲಲ್ಲಿ ಏನಪ್ಪ ಇವಳಿಗೆ ಅರ್ಜೆಂಟ್ ಕೆಲಸ ಅಂತ ಹೋಗಬೇಕು. ಇವಾಗ ಇಷ್ಟೊಂದು ಬಿಸಿಲಲ್ಲಿ ಯಾವ ಬಟ್ಟೆನೂ ಸರಿಯಾಗಿ ಆಗಲ್ಲ ಬಿಸಿಲಿಗೆ. ಅದಕ್ಕೆ ವೈಟ್ ಕಲರ್ ಟಿ ಶರ್ಟ್ ಹಾಕ್ಕೊಂಡು ರೆಡಿ ಏನಾಗಿಲ್ಲ, ಹಂಗೆ ಹೋಗ್ತಿದ್ದೀನಿ. ಬನ್ನಿ ಗೈಸ್, ಏನು ಕೆಲಸ ಅಂತ ನೋಡೋಣ. ಈ ಹೆವಿ ಬಿಸಿಲಲ್ಲಿ ಗಾಡಿ ತೆಗಿಯೋಕ್ಕೆ ಬೇಜಾರು, ಸಿಕ್ಕಾಬಿಟ್ಟು ಬೇಜಾರಾಗುತ್ತೆ. ಈ ಬಿಸಿಲಲ್ಲಿ ಗಾಡೀಲಿ ಹೋಗೋಕ್ಕೂ ಆಗಲ್ಲ, ನಡ್ಕೊಂಡು ಹೋಗೋಕ್ಕಂತೂ ಆಗೋದಿಲ್ಲ. ನನ್ನ ಹತ್ರ ಕಾರ್ ಅಂತೂ ಇಲ್ಲವೇ ಇಲ್ಲ, ಏನೂ ಮಾಡೋಕ್ಕಾಗಲ್ಲ, ಗಾಡೀಲೇ ಹೋಗ್ಬೇಕು ಗೈಸ್. ಬಿಸಿಲು ಸಿಕ್ಕಾಪಟ್ಟೆ, ಅದಕ್ಕೆ ಬೈಕಲ್ಲಿ ಹೋಗೋಕ್ಕಾಗಲ್ಲ ಅಂತ ನನ್ನ ಫ್ರೆಂಡ್ ಅಕ್ಕನ ಕಾರಲ್ಲಿ ಹೋಗ್ತೀನಿ ಗೈಸ್. ಅಮೂಲ್ಯ ಫಸ್ಟು, ಮುಂದೆ ಕಾರ್ ಒಳಗಡೆನೂ ಬಿಸಿ ಬಿಸಿ, ಒಳಗಡೆನೂ ಫುಲ್ ಶೆಕೆ, AC ಇಲ್ಲ ಇಲ್ಲಿ. ಕಾರಲ್ಲಿ ಪೆಟ್ರೋಲ್ ಇಲ್ಲ ಅಂತ ಪೆಟ್ರೋಲ್ ಬಂಕಿಗೆ ಬಂದಿದ್ದೀವಿ ಗೈಸ್, ಪೆಟ್ರೋಲ್ ಹಾಕ್ಸೋಕ್ಕೆ. ಅಮೂಲ್ಯ ಪೆಟ್ರೋಲ್ ಹಾಕ್ಸ್ತಿಲ್ಲ, ದುಡ್ಡಿರೋರು ಗೈಸ್. ಹೌದಲ್ವ ಅಮ್ಮ, ನೀನೇ ತಾನೇ ಪೆಟ್ರೋಲ್ ಹಾಕ್ಸ್ತಿರೋದು, ನಿಜ ಹೇಳು. ಇಲ್ಲ, ಅವಳು ಹಾಕ್ಸ್ತೀರ ಅಂತ. ಇವಾಗ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ಬೇಕು ಗೈಸ್, ಸಿಕ್ಕಾಪಟ್ಟೆ ಶೆಕೆ ಆಗ್ತೈತೆ ಬಿಸಿಲಿಗೆ. ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ತಾ ಇದೀವಿ ಗೈಸ್. ನಾವು ಹೋಗ್ತಿರೋದು ಹಲಸಿನಣ್ಣು ಕಿತ್ಕೊಂಡು ಬರೋದಕ್ಕೆ ಅಂತ. ಹಂಗೆ ಕಾರ್ ಓಡಿಸಿರೋದು ನನ್ನ ಫ್ರೆಂಡ್ ಅಕ್ಕ. ನನಗೆ ಅದು ಕಾರ್ ಓಡ್ಸೋಕ್ಕೆ ಬರಲ್ಲ, ಓಡ್ಸೋದನ್ನ ಕಲಿಬೇಕು ಅಂತ ಅನ್ಕೊಂಡಿದ್ದೀನಿ. ಸದ್ಯಕ್ಕೆ ದುಡ್ಡಿಲ್ಲ, ಕಲಿಬೇಕು ಇನ್ನೊಂದು ಸ್ವಲ್ಪ ದಿನದಲ್ಲಿ. ಗೈಸ್ ಫೈನಲಿ ತೋಟಕ್ಕೆ ಬಂದ್ವಿ. ತೋಟಕ್ಕೆ ಫಸ್ಟ್ ಬಂದಿದ ತಕ್ಷಣ ಕಾಣಿಸಿದ್ದೆ ಹಲಸಿನಣ್ಣು. ಅದೇ ತೋಟದಲ್ಲಿ ಇದ್ದವ್ರನ್ನೇ ಒಬ್ರನ್ನ ಯಾರೋ ಎಲ್ಲಿ ಕತ್ತಿಸ್ಬಿಟ್ಟು ಇರೋ ಬರೋ ಹಲಸಿನಣ್ಣು ಎಲ್ಲಾನು ಕಿತ್ಕೊಂಡು ಫೈನಲಿ ಅದನ್ನೆಲ್ಲ ತೊಗೊಂಡೋಗಿ ನಮ್ಮ ಕಾರ್ ಡಿಕ್ಕಿ ಒಳಗಡೆ ಹಾಕಿ. ತೋಟದಲ್ಲಿ ಕೀಳೋದನ್ನ ವಿಡಿಯೋ ಮಾಡೋದಕ್ಕಾಗಲಿಲ್ಲ, ಎಲ್ಲಾನು ಕಿತ್ಕೊಂಡು ಆಮೇಲೆ ಗಾಡಿ ಡಿಕ್ಕಿ ಒಳಗೆ ಹಾಕೊಂಡು ವಿಡಿಯೋ ಮಾಡ್ತಿರೋದು. ಹಲಸಿನಣ್ಣು, ಪಪ್ಪಾಯ, ತೆಂಗಿನಕಾಯಿ, ಹೂವು, ಹಣ್ಣು, ಹಾಗೇನೆ ಸಪೋರ್ಟ್ ಎಲ್ಲಾನು ಕಿತ್ಕೊಂಡಿದ್ದೀವಿ. ಇವಾಗ ವಾಪಸ್ ರಿಟರ್ನ್ ಊರಿಗೆ ಹೋಗ್ಬೇಕು ಗೈಸ್. ತೋಟದಲ್ಲಿ ವಿಡಿಯೋ ಮಾಡಲಿಲ್ಲ, ಯಾಕಂದರೆ ತೋಟ ನಮ್ದೆಲ್ಲ ಅವ್ರನ್ನ ಕಿತ್ಕೊಟ್ಟಿರೋದು. ಅದಕ್ಕೆ ಕಿತ್ಕೊಂಡು ಗಾಡಿ ಡಿಕ್ಕಿ ಒಳಗೆ ಹಾಕೊಂಡು ಇವಾಗ ಹೋಗ್ತಿದ್ದೀವಿ. ಫೈನಲಿ ಇನ್ನೇನೋ ಮನೆ ಹತ್ರ ಹೋಗ್ತಾ ಇದ್ದೀವಿ. ಕಾರೆಲ್ಲ ಪೂರ್ತಿ ಲೋಡಾಗ್ಬಿಡುತ್ತೆ. ಕೆಳಗಡೆ ಇಲ್ಲೆಲ್ಲ ಎಳ್ನೀರು, ಹಿಂದೇನು ಪೂರ್ತಿ ಫುಲ್ ಮುಚ್ಚೋಗೈತೆ. ಇನ್ನೇನು ಹಿಡಿದಕ್ಕೆ ಜಾಗನೇ ಇಲ್ಲ. ಅಮೂಲಲ್ಲಿ ಮುಂದೆ ಹೂವೆಲ್ಲ ಮಾಡ್ಕೊಂಡಳು. ಆಮೇಲೆ ಏನಕ್ಕೆ ಹೂವೆಲ್ಲ ಪೂಜೆಗ ಇಲ್ಲ, ಮತ್ತೆ ಎಣ್ಣೆ ತಯಾರ್ಸಕ್ಕಂತ. ನಿಮ್ಗೂ ಏನಾದ್ರು ಆಯಿಲ್ ಪ್ರಿಪೇರ್ ಮಾಡ್ಬೇಕು ಅಂತ ಇದ್ರೆ ಅಮೂಲ್ನ ಕೇಳಿ ಮನೇಲಿ ಬಂದು ಈಗ ಎಲ್ಲ ಒಂದೊಂದಾಗಿ ಏನೇನು ತೊಗೊಂಡು ಬಂದಿದ್ದೀವಿ ಎಲ್ಲಾನು ಒಳಗಡೆ ತಗೊಂಡೋಗಿ ಹುಷಾರಾಗಿ ಮಡಗಬೇಕು ಗೈಸ್. ಎತ್ತೋದೇ ಕಷ್ಟ ಇವಾಗ. ಒಂದೇ ಸಲ ಡಿಕ್ಕಿ ಓಪನ್ ಮಾಡಿದ್ರೆ ಎಲ್ಲ ಕೆಳಗಡೆ ಬಿದ್ದೋಗ್ಬಿಡುತ್ತೆ ಅಂತ ಒಳಗಡೆಯಿಂದ ಸ್ವಲ್ಪ ಎತ್ಕೊಂಡು ಆಮೇಲೆ ಡಿಕ್ಕಿ ಓಪನ್ ಮಾಡಿ ತೆಗಿಬೇಕು. ತಗೊಂಡ್ಬಿಡುತ್ತೆ ಒಳಗಡೆಗೆ. ಎಳ್ನೀರಿಗೆಲ್ಲ ಹಾಕ್ಬಿಟ್ಟು ಅಮೂಲ್ಯಲ್ಲಿ ಕಾಲ ಹತ್ರ ಎಲ್ಲ ಎಳ್ನೀರು ಹಾಕಿರೋದು ಚೆನ್ನಾಗಿರೋ ಪಪ್ಪಾಯ. ಇವಾಗ ಮನೆಗೆ ಬಂದು ಕಾರ್ ಡಿಕ್ಕಿನ ತೆಗೆದ್ಬಿಟ್ಟು ನಾವು ಕಿತ್ಕೊಂಡು ಬಂದಿದ್ದು ಹಲಸಿನಣ್ಣು, ತೆಂಗಿನಕಾಯಿ ಎಲ್ಲಾನು ಎತ್ತಿ ಮನೆ ಒಳಗಡೆ ಇಡುವ ಸಮಯ. ಸೊ ಹಂಗಾಗಿ ಎಲ್ಲಾನು ಎತ್ತಿ ಒಳಗಡೆ ಇಡ್ತಾ ಇದೀವಿ. ಯಾವ್ದು ಹಣ್ಣು ಯಾವ್ದು ಕಾಯಿ ಏನೂ ಗೊತ್ತಿಲ್ಲ, ನೋಡ್ಬೇಕು. ಇನ್ನೂ ಒಂದು 2-3 ದಿನ ಬಿಟ್ಟು ಕಟ್ ಮಾಡಿ ತಿನ್ಬೇಕು ಅನ್ಸುತ್ತೆ. ಎಲ್ಲಾನು ಎತ್ತಿಕ್ಕಾದ್ಮೇಲೆ ಇವಾಗ ನಾನು ಸ್ವಲ್ಪ ಮನೆಗೆ ಇಟ್ಕೊಂಡು ಹೋಗ್ತಿದ್ದೀನಿ ಗೈಸ್, ಇಷ್ಟು ಸಾಕು ಅಂತ. ಇವಾಗ ಮನೆಗೆ ಹೋಗಿದ್ದು ನಮ್ಮ ಅಮ್ಮ ಕೊಡಬೇಕು. ಅಮ್ಮ ಏನು ಹೇಳುತ್ತೋ ನೋಡಬೇಕು. ಎಸ್, ಮನೆಗೆ ಬಂದೆ. ಪಪ್ಪಾಯ ಹಣ್ಣಾಗಿತ್ತು, ಅದಕ್ಕೆ ಒಂದು ಪಪ್ಪಾಯ ಎತ್ಕೊಂಡು ಬಂದೆ. ಹಾಗೆ ಹಲಸಿನಣ್ಣು ಹಣ್ಣಾಗಿರಲಿಲ್ಲ, ಅದಕ್ಕೆ ಅಲ್ಲೇ ಇಟ್ಟೆ. ಅನ್ನದಾಗ ಹೋಗಿ ಅಲ್ಲೇ ತಿನ್ನೋಣ ಅಂತ. ಹಾಗೆ 2 ಎಳ್ನೀರು 2 ಕಾಯಿ ಆಗಿತ್ತು, ಅದನ್ನು ಎತ್ಕೊಂಡು ಮನೆಗೆ ಬಂದೆ. ನಮ್ಮ ಮನೇಲಿ ಯಾರು ಅಷ್ಟಾಗಿ ತಿನ್ನಲ್ಲ, ಸೊ ಏನಕ್ಕಂತ ಎತ್ಕೊಂಡು ಬರಲಿಲ್ಲ. ಇವಾಗ ತಂದಿರೋದಷ್ಟೇ ಸದ್ಯಕ್ಕೆ ಸಾಕು. ಸುಸ್ತಾಯ್ತು ನನಗೆ. ಮೆಟ್ಲು ಎತ್ಕೊಂಡು ಮೇಲೆ ಬರೋ ಗಂಟೆ ಆದರೂ ನನ್ನ ಜೊತೆಗೆ ಲಗೇಜು ಬೇರೆ. ನಾನು ಹತ್ತೋದೇ ನನಗೆ ಕಷ್ಟ, ಜೊತೆಗೆ ಲಗೇಜು ಹತ್ಕೊಂಡು ಬರೋ ಗಂಟೆ ಸುಸ್ತಾಯ್ತು. ವೆಲ್ಕಮ್ ಬ್ಯಾಕ್. ನೆನ್ನೆ ವ್ಲಾಗ್ನ ಎಂಡ್ ಮಾಡೋದಕ್ಕಾಗಿಲ್ಲ, ಸೊ ಹಂಗಾಗಿ ಇವಾಗ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಜಸ್ಟ್ ಇವಾಗ ತಾನೇ ಆಫೀಸಿಂದ ಮನೆಗೆ ಬಂದೆ. ನನ್ನ ಫ್ರೆಂಡು ರಿಂಗ್ ಲೈಟ್ ತೊಗೊಂಡು ಬಂತ ಹೇಳಿದ್ಲು, ಸೊ ಹಂಗಾಗಿ ಎತ್ಕೊಂಡಿದ್ದೀನಿ. ಇವಾಗ ಈ ರಿಂಗ್ ಲೈಟ್ ಏನಕ್ಕೆ ಅಂತ ನನಗೂ ಗೊತ್ತಿಲ್ಲ, ಅಲ್ಲಿ ಹೋಗಿ ನೋಡಬೇಕು. ಬನ್ನಿ ಗೈಸ್ ಹೋಗೋಣ, ರಿಂಗ್ ಲೈಟ್ ಏನಕ್ಕೆ ಅಂತ ಅವಳನ್ನ ಕೇಳೋಣ. ಗೈಸ್ ರಿಂಗ್ ಲೈಟ್ನ ತೊಗೊಂಡು ಬಂದೆ. ಇವಾಗ ಇದನ್ನು ಸ್ವಲ್ಪ ಇಲ್ಲೆಲ್ಲ ಪ್ರಿಪೇರ್ ಮಾಡಬೇಕು. 1 ಮಂತ್ದು ಫೋಟೋಶೂಟ್ ಮಾಡಬೇಕು ಗೈಸ್. ಚಿಕ್ಕ ಮಕ್ಕಳಿಗೆ 1 ಮಂತ್ಗೆ 2 ಮಂತ್ಗೆ ಅಂತ ಬೇರೆ ಬೇರೆ ಥಿಂಗ್ಸು ಅಥವಾ ಹೂವು ಹಣ್ಣು ಈ ಥರದ್ರಲ್ಲೆಲ್ಲ ಫೋಟೋಶೂಟ್ ಮಾಡ್ತಾರೆ. ಅದೇ ನನ್ನ ಫ್ರೆಂಡ್ ಮನೇಲಿ ದುಡ್ಡಲ್ಲಿ ಫೋಟೋಶೂಟ್ ಮಾಡ್ತಿರೋದು ಇವಾಗ. ಅದು ಹೊಸ ನೋಟ್ ಇವಾಗ ತಾನೇ ಡ್ರಾ ಮಾಡ್ಕೊಂಡು ಬಂದಿರೋದು ಗೈಸ್. ನಾನು ಏನಪ್ಪ ಅಂತ ನೋಡ್ತಿದ್ದೀನಿ. ನೋಡಿದ್ರೆ ದುಡ್ಡಲ್ಲಿ ಫೋಟೋಶೂಟ್ ಮಾಡೋಕ್ಕೆ ಅಂತ ಇದನ್ನೆಲ್ಲ ತರಿಸೋಳೆ. ನೋಡ್ಬೇಕು ಇವಾಗ ಯಾವ ಥರ ಮಾಡ್ತಾಳೆ ಅಂತ ನನಗೂ ಗೊತ್ತಿಲ್ಲ. ದುಡ್ಡಲ್ಲಿ ಯಾವ ಥರ ಫೋಟೋಶೂಟ್ ಮಾಡ್ತಾರೆ ಅಂತ ನೋಡಬೇಕು. ನಾನೆಲ್ಲ ಮೊಬೈಲಲ್ಲಿ ರೀಲ್ಸಲ್ಲೆಲ್ಲ ನೋಡಿದೆ, ರಿಯಲ್ ಆಗಿ ನೋಡಿರಲಿಲ್ಲ. ಇವಾಗ ನೋಡಬೇಕು. ನಾನು ಐಫೋನ್ ತೊಗೊಳಕ್ಕೆ ಹೋಗ್ಬೇಕಾದ್ರೆ ಇಷ್ಟು ದುಡ್ಡು ತಗೊಂಡೋಗಿದ್ದೆ. ಇವಾಗ ಮತ್ತೆ ಫೋಟೋಶೂಟ್ಗೆ ಅಂತ ನೋಡ್ತಿರೋದು.
ಐಸ್ ನೋಡಿ ಪೂರ್ತಿ ಎಲ್ಲ 100 ಹೊಸ ನೋಟ್ಸು ಎಲ್ಲನೂ ನೀಟಾಗಿ ಕ್ಲೀನಾಗಿ ಜೋಡಿಸ್ತಿರೋದು. ಇಷ್ಟೆಲ್ಲ ಮಧ್ಯದಲ್ಲಿ ಪಾಪುನ ಮಲಗಿಸ್ಬೇಕಂತ 500 ನೋಟ್ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ. ಇದು 100 ನೋಟಿಸು ಚೆನ್ನಾಗಿ ಕಾಣಿಸ್ತೈತೆ. ಇದು ಓನಾಗಿ ಮಾಡ್ತಿರೋದು, ಎಲ್ಲೂ ನೋಡ್ಕೊಂಡು ಮಾಡ್ತೀರಾ. ಗೈಸ್ ಫೈನಲಿ 1 ಮಂತ್ ಬೇಬಿಗೆ ಫೋಟೋಶೂಟ್ ಮಾಡೋದಕ್ಕೆ ಪೂರ್ತಿ ಸೆಟಪ್ ಎಲ್ಲ ರೆಡಿ ಆಗಿದೆ. ಇನ್ನೇನಿದ್ರು ಪಾಪುನ ಇಲ್ಲಿ ಮಧ್ಯದಲ್ಲಿ ಮಲಗಿಸ್ಬೇಕು, ಫೋಟೋಶೂಟ್ನ ಮಾಡಬೇಕು, ಅಷ್ಟೇ ಬ್ಯಾಲೆನ್ಸ್ ಇರೋದು. ಚೆನ್ನಾಗಿ ಕಾಣಿಸ್ತೈತಲ್ವಾ? ಇದು ದುಡ್ಡಿನ ಕಂತೆ ಉಂಟ್ಕೊಬಿಡ್ತೈತೆ. ಅದೊಂದು 500 ರೂಪಾಯಿ ನೋಟು ಮಡ್ಚ್ಕೋತೈತೆ, ಇಲ್ಲಾಂದಿದ್ರೆ ಅದು ಚೆನ್ನಾಗಿರೋದು. ಕರ್ಕೊಬರ ನಿಮ್ ಪಾಪುನ. ಈ ಕಡೆಗೆ ಕಣೆ ಈ ಕಡೆಗೆ ಬಿಡು. ಕೈಸ್ ಇವನೇ ಆ ರಿಚ್ ಕಿಡ್ ಪಾಪು. ಅವಾಗಿಂದ ಇವನಿಗೋಸ್ಕರನೇ ಇಷ್ಟೆಲ್ಲ ಡೆಕೋರೇಷನ್ ಮಾಡ್ತಿದ್ದಿದ್ದು. ದುಡ್ಡಲ್ಲಿ ಕಷ್ಟ ಬಿದ್ದು ಆರಾಮಾಗಿ ಮಲ್ಕೋನೆ, ಅವ್ನಿಗೇನು ಗೊತ್ತೇ ಇರಲ್ಲ. ಆದರೂ ಅವನಿಗೋಸ್ಕರ ಇಷ್ಟೆಲ್ಲ ಕಷ್ಟಪಡಬೇಕು. ಫೋಟೋಶೂಟ್ ಎಲ್ಲ ಮುಗೀತು. ಇವಾಗ ದುಡ್ಡೆಲ್ಲ ತೆಗ್ದು ಎತ್ತಿ ಮಡಗ್ತಾ ಇದ್ದಾರೆ ಗೈಸ್. ಅವಾಗಿಂದ ಫುಲ್ ನಿದ್ದೆಗೊಂಟೋಗೋನು, ಎದ್ರೊಳ್ತಾನೆ ಇಲ್ಲ. ದುಡ್ಡಿದ್ದೆ ಚಿಕ್ಕ ಮಕ್ಳಿಗೂ ನೆಮ್ಮದಿ. ಅದಕ್ಕೆ ಬೇರೆ ಟೈಮಲ್ಲೆಲ್ಲ ಸಿಕ್ಕಾಪಟ್ಟೆ ಹೇಳ್ತಿರ್ತಾನೆ, ಆದರೆ ದುಡ್ಡು ಮೇಲೆ ಮಲಗಿಸ್ದಾಗಿಂದ ಫುಲ್ ನಿದ್ದೆ, ಎದೊಳ್ತಾನೇ ಇಲ್ಲ. ಸೊ ಇವಾಗೆಲ್ಲ ಪ್ಯಾಕಪ್ ಮಾಡಬೇಕು. ಎತ್ಕಳ ಗೈಸ್ ಫೈನಲಿ ನನ್ನ ಫ್ರೆಂಡ್ ಅಕ್ಕನ ಪಾಪುದು ಫೋಟೋಶೂಟ್ ಎಲ್ಲ ಮುಗೀತು. ಸೊ ಇವಾಗ ವ್ಲಾಗ್ನ ಎಂಡ್ ಮಾಡುವ ಸಮಯ, ಹಾಗಾಗಿ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ರಮ್ಯಾ ಪೀಸ್ ವ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬಾಯ್.